ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ನಾನು ಮೆಟರ್ನಿಟಿ ಬ್ಯಾಗನ್ನು ಯಾವ ರೀತಿ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೆಟರ್ನಿಟಿ ಬ್ಯಾಗ್ ಸಿ ಸೆಕ್ಷನ್ ಆಗೋರು ಯಾವ ರೀತಿ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ನಿಮಗೆ ಫಸ್ಟ್ ಬೇಬಿ ಸಿ ಸೆಕ್ಷನ್ ಆಗಿದ್ದು ಸೆಕೆಂಡ್ ಬೇಬಿ ಕೂಡ ಸಿ ಸೆಕ್ಷನ್ ಆಗುತ್ತೆ ಅಂತ ಹೇಳಿದರೆ ಅಂಥವ್ರಿಗೆ ಇದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಅಥವಾ ಸಿ ಸೆಕ್ಷನ್ ಆಗುತ್ತೆ ಅಂತ ಮೊದಲೇ ನಿಮಗೆ ಹೇಳಿದ್ದೆ ಡಾಕ್ಟರು. ಸೊ ಅಂಥವರು ನಿಮ್ಮ ಮೆಟರ್ನಿಟಿ ಬ್ಯಾಗಲ್ಲಿ ಏನೇನು ಇಂಪಾರ್ಟೆಂಟ್ ಒಂದು ಥಿಂಗ್ಸ್ಗಳನ್ನ ತೊಗೊಂಡು ಹೋಗ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟಿಗೆ ಬಂದುಬಿಟ್ಟು ಅಂಡರ್ ಗಾರ್ಮೆಂಟ್ ಬಗ್ಗೆ ಮಾತಾಡೋಣ. ಅಂಡರ್ವೇರ್ ನಿಮ್ದು ಹೇಗಿರಬೇಕಂದ್ರೆ ತುಂಬಾ ಸ್ಮೂತ್ ಆಗಿರಬೇಕು, ಕಂಫರ್ಟೇಬಲ್ ಆಗಿರಬೇಕು, ಮತ್ತು ಕಾಟನ್ ಯೂಸ್ ಮಾಡಿ, ಸಾಧ್ಯ ಆದಷ್ಟು ಸಿಂಥೆಟಿಕ್ ಅವಾಯ್ಡ್ ಮಾಡಿ, ಮತ್ತು ಎಷ್ಟಾಗುತ್ತೆ ಅಷ್ಟು ತುಂಬ ನಿಮಗೆ ರಿಲ್ಯಾಕ್ಸ್ ಕೊಡುವಂಥ ಅಂಡರ್ವೇರ್ನ ನೀವು ತೊಗೋಬೇಕಾಗತ್ತೆ. ಯಾಕಂದರೆ ಸಿ ಸೆಕ್ಷನ್ ಅವ್ರಿಗೆ ಹೊಲಿಗೆ ಬೀಳುತ್ತಲ್ವ, ಸೊ ಆ ಒಂದು ಹೊಲಿಗೆ ಮೇಲೆ ಈ ಒಂದು ಅಂಡರ್ವೇರ್ ಏನಿರುತ್ತೆ ಪ್ರಭಾವ ಬೀರಬಾರ್ದು, ಅಂದರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಸೊ ಹೀಗಾಗಿ ಸ್ವಲ್ಪ ಕಂಫರ್ಟೇಬಲ್ ಇರುವಂತಹ ಅಂಡರ್ವೇರ್ನ ತೊಗೊಂಡ್ರೆ ಒಳ್ಳೆಯದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಗೌನ್ ಬಗ್ಗೆ ಮಾತಾಡೋಣ. ಗೌನ್ ಅಥವಾ ನೀವು ನೈಟಿ ಕೂಡ ಯೂಸ್ ಮಾಡ್ಬೋದು. ನೈಟಿಲಿ ಕಾಟನ್ ನೈಟಿನೇ ಯೂಸ್ ಮಾಡಿ, ತುಂಬ ಸ್ಮೂತ್ ಇರುವಂತಹ ಮತ್ತು ಕಂಫರ್ಟೇಬಲ್ ಇರಬೇಕು ಅಂಥ ಒಂದು ನೈಟಿಗಳನ್ನ ತೊಗೊಳ್ಳಿ. ಮತ್ತೊಂದು ಇದರಲ್ಲಿ ಸೈಜ್ ಸ್ವಲ್ಪ ನೀವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ, ಸಿ ಸೆಕ್ಷನ್ ಆಗೋರಿಗೆ ಹೇಳ್ತಾ ಇರೋದು. ಸೊ ಹೇಗಂತಂದರೆ ನಿಮಗೆ ಲಾರ್ಜ್ ಯೂಸ್ ಮಾಡ್ತಾಯಿದ್ರೆ ನೀವು ಎಕ್ಸೆಲ್ ತೊಗೊಳ್ಳಿ, ನೀವು ಎಕ್ಸೆಲ್ ಯೂಸ್ ಮಾಡ್ತಾಯಿದ್ರೆ ಡಬಲ್ ಎಕ್ಸೆಲ್ ತೊಗೊಳ್ಳಿ. ಯಾಕಂತಂದರೆ ನಿಮಗೆ ಹೊಲಿಗೆ ಬೀಳುತ್ತಲ್ವ, ಸೊ ಅದ್ರ ಮೇಲೆ ಹಗಲೆಲ್ಲ ಬಂದುಬಿಟ್ಟು ಆ ಒಂದು ನೈಟಿ ಅಥವಾ ಗೌನ್ ಏನಿರುತ್ತೆ ಆ ಬಟ್ಟೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನೀವೆಷ್ಟು ಲೂಸ್ ಹಾಕೋತೀರಾ ಅಷ್ಟೇ ಚೆನ್ನಾಗಿ ನಿಮ್ಮದು ಏನು ಹೊಲಿಗೆ ಇರುತ್ತೆ ಚೆನ್ನಾಗಿ ಆರುತ್ತೆ ಟೈಮ್ ಟು ಟೈಮ್. ಸೊ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಫ್ರೀ ಇರುವಂತಹ ಗೌನ್ ಅಥವಾ ನೈಟಿನ ತಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಕಂಪ್ರೆಷನ್ ಬೆಲ್ಟ್ ಬಗ್ಗೆ ಮಾತಾಡೋಣ. ಕಂಪ್ರೆಷನ್ ಬೆಲ್ಟ್ ಕೂಡ ನೀವು ಖರೀದಿ ಮಾಡಬೇಕಾಗುತ್ತೆ. ಯಾಕಂತಂದರೆ ಇದೇನು ಮಾಡುತ್ತೆ ಅಂತಂದರೆ ನಿಮಗೆ ಬಿದ್ದಿರುವಂಥ ಹೊಲಿಗೆಯನ್ನು ಸುರಕ್ಷಿತವಾಗಿಡಿಸುತ್ತೆ. ಮತ್ತೊಂದು ನೀವು ಕೂಡುವಾಗ ನಿಲ್ಲುವಾಗ ಸ್ವಲ್ಪ ನಿಮಗೆ ಬೆನ್ನಿಗೆ ಮತ್ತು ನಿಮ್ಮ ಬ್ಯಾಕ್ ಸೈಡ್ ನಿಮ್ಮ ಸೊಂಟಕ್ಕೆ ಸಪೋರ್ಟ್ ಕೊಡುತ್ತೆ ಇದು. ಇನ್ನದ್ರ ಜೊತೆಗೆ ನಿಮಗೆ ಏನಾದರೂ ಬಾವು ಬರ್ತಾ ಇದ್ದರೆ ಅಥವಾ ಅದನ್ನು ಕಡಿಮೆ ಮಾಡೋದು ಕೂಡ ಇದು ಹೆಲ್ಪ್ ಮಾಡುತ್ತೆ ಆ್ಯಕ್ಚುಲಿ ಕಂಪ್ರೆಷನ್ ಬೆಲ್ಟ್. ಸೊ ಅದ್ರ ಜೊತೆಗೆ ನಿಮಗೆ ಬೆನ್ನು ನೋವು ಬರದಂತೆಯೇ ಆದಷ್ಟು ಸಪೋರ್ಟ್ ಕೊಡುತ್ತೆ. ಸೊ ಹೀಗಾಗಿ ಇದನ್ನು ನೀವು ಒಂದ್ಸರಿ ಖರೀದಿ ಮಾಡಿದ್ರಿ ಅಂತಂದರೆ ನಿಮ್ಮ ಡೆಲಿವರಿ ಒಂದು 5-6 ತಿಂಗಳಾದರೂ ಕೂಡ ನೀವು ಇದನ್ನು ಆರಾಮಾಗಿ ಧರಿಸ್ಕೋಬೋದು. ಹೀಗಾಗಿ ಕಂಪ್ರೆಷನ್ ಬೆಲ್ಟ್ ಅಂತ ಹೇಳಿ ನಿಮಗೆ ಯಾವುದಾದ್ರೂ ಮೆಡಿಕಲ್ ಸ್ಟೋರಲ್ಲಿ ಕೇಳಿದರೆ ಅವ್ರು ಕೊಡ್ತಾರೆ. ಸೊ ಅದನ್ನು ಕೂಡ ನೀವು ಖರೀದಿ ಮಾಡಿ, ಒಳ್ಳೆ ಕ್ವಾಲಿಟಿದು ಖರೀದಿ ಮಾಡಿ. ಯಾಕಂದರೆ ಅದರದ್ದು ಏನು ಇಲಾಸ್ಟಿಕ್ ಇರುತ್ತೆ ಅದು ಬೇಗ ಲೂಸ್ ಆಗಿಬಿಡುತ್ತೆ. ಸ್ವಲ್ಪ ಕೇಳಿಬಿಟ್ಟು ಸ್ವಲ್ಪ ಚೆನ್ನಾಗಿರುವಂಥ ಕ್ವಾಲಿಟಿನ ಖರೀದಿ ಮಾಡಿ. ಇನ್ನು ಇದಲ್ಲದೆ ಸಿ ಸೆಕ್ಷನ್ ಆಗೋರಿಗೆ ಸಾಮಾನ್ಯವಾಗಿ ಅಜೀರ್ಣತೆ ಮತ್ತು ಗ್ಯಾಸ್ ಬಂದಂಗೆ ಆಗೋದು ಮತ್ತು ಹೊಟ್ಟೆ ಕ್ಲೀನ್ ಆಗೋದಿಲ್ಲ ಆಫ್ಟರ್ ಸಿ ಸೆಕ್ಷನ್ ಹೇಳ್ತಾ ಇರೋದು ನಾನು. ಸೊ ಆ ಟೈಮಲ್ಲಿ ನೀವು ಹಾಸ್ಪಿಟ್ಲ್ ಇರುವಾಗ ಏನೇ ತಿಂದರೂ ಕೂಡ ನಿಮಗೆ ಹೊಟ್ಟೆ ತುಂಬಾ ಇದನ್ನದಂಗೆ ಆಗುತ್ತೆ, ಉಬ್ಬಿದಂಗೆ ಆಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನೀವು ಬೇಕು ಅಂತಂದರೆ ಹೀಂಗೆ ಯೂಸ್ ಮಾಡ್ಬೋದು. ಹೀಂಗನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಕಾಲಿನ ಉಗುರಿಗೆ ಕೈನ ಉಗುರಿಗೆ ಅಪ್ಲೈ ಮಾಡ್ಕೋಬೋದು. ಅದು ಬೇಡಪ್ಪ ಅಂತಂದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಒಂದು ಯಾವುದಾದ್ರೂ ಟ್ಯಾಬ್ಲೆಟ್ ಅಥವಾ ಏನಾದರೂ ಬರೆದು ಕೊಡ್ತಾರೆ ಅಂತ ಹೇಳಿ. ಸೊ ಅದಕ್ಕೆ ಸಪ್ರೇಟ್ ಅಂತ ಸಿಗುತ್ತೆ, ಅವ್ರು ಬರೆದು ಕೊಡ್ತಾರೆ. ಸೊ ಹೀಗಾಗಿ ಅವ್ರ ಹತ್ರ ಕೇಳಿಬಿಟ್ಟು ಬರೆಸ್ಕೊಂಡು ಆ ಒಂದು ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡ್ರೆ ಆಯಿತು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿ ಸೆಕ್ಷನ್ ಆದವ್ರಿಗೆ ಸಪ್ರೇಟಾಗಿ ಹೇಳಿದ್ದೀನಿ. ಸೊ ಯಾವ್ಯಾವ ರೀತಿ ನೀವು ನಿಮ್ಮ ಒಂದು ಮೆಟರ್ನಿಟಿ ಬ್ಯಾಗನ್ನು ತಯಾರು ಮಾಡ್ಕೋಬೇಕಂತ. ಇನ್ನು ಇದಲ್ದೇ ನೀವು ನಾರ್ಮಲಿ ನೀವು ಮನೇಲಿ ಏನು ಬಳಸ್ತಾ ಇರ್ತೀರಿ, ಸಾಬೂನು ಆಯಿತು, ಬ್ರಷ್ ಆಯಿತು, ಮತ್ತೊಂದು ಇವಾಗ ಕೋವಿಡ್ದು ಏನೋ ನ್ಯೂಸ್ ಎಲ್ಲ ಬರ್ತಾ ಇದೆ. ಸೊ ಹೀಗಾಗಿ ಪ್ರಿಕಾಷನ್ ತೊಗೊಳ್ಳಿ. ಮೊದಲೇ ನೀವು ಸ್ಯಾನಿಟೈಸರ್ನ ತೊಗೊಂಡು ಹೋಗಿ. ಸ್ಯಾನಿಟೈಸರ್ನ ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ, ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ. ನೀವೇನಾದರೂ ಊಟ ಮಾಡಿದಾಗ ಅಥವಾ ವಾಶ್ರೂಮ್ಗೆಲ್ಲ ಹೋದಾಗ ಚೆನ್ನಾಗಿ ಮೊದಲು ಸ್ಯಾನಿಟೈಸ್ ಮಾಡಿಕೊಂಡೆ ಬೇಬಿನ ತೊಗೊಳ್ಳಿ. ಮತ್ತು ಮಾಸ್ಕ್ ಕೂಡ ಇಟ್ಕೊಳ್ಳಿ. ಸೊ ಎಷ್ಟಾಗುತ್ತೋ ಅಷ್ಟು ಮಾಸ್ಕ್ ಕೂಡ ಯೂಸ್ ಮಾಡೋದಕ್ಕೆ ಮಾಸ್ಕ್ಗಳನ್ನ ಇಟ್ಕೊಂಡಿರಿ. ಮತ್ತು ಅದ್ರ ಜೊತೆಗೆ ಬ್ರೆಸ್ಟ್ ಪ್ಯಾಡ್ ಆಯಿತು, ಅಂಡರ್ವೇರ್ ಆಯಿತು, ಸ್ಯಾನಿಟರ್ ಪ್ಯಾಡ್ ಆಯಿತು, ಮತ್ತು ಬ್ರಾ ಅಂದರೆ ನರ್ಸಿಂಗ್ ಬ್ರಾ ಅಂತ ಸಿಗುತ್ತೆ ಅಂತ ಹೇಳಿದ್ದೀನಿ. ಸೊ ಅವನ್ನ ಇಟ್ಕೊಳ್ಳಿ. ಇನ್ನು ಇವೆಲ್ಲದ ಜೊತೆಗೆ ನೀವು ಯಾವುದಾದ್ರು ನೀವು ಶಾಂಪು ಯೂಸ್ ಮಾಡ್ತೀರಿ, ಸಾಬೂನು ಯೂಸ್ ಮಾಡ್ತೀರಿ, ಮತ್ತು ಲೋಷನ್ ಕೂಡ ಇಟ್ಕೊಳ್ಳೋದನ್ನು ಮರಿಬೇಡಿ. ಲೋಷನ್ ಕೂಡ ಇಟ್ಕೊಳ್ಳಿ. ಅದ್ರ ಈ ಜೊತೆಗೆ ಒಂದು ಕ್ಲೀನ್ ಆಗಿರುವಂತಹ ಟಾವೆಲ್ಗಳನ್ನು ಕೂಡ ಇಟ್ಕೊಳ್ಳಿ. ಒಂದು ಬಿಟ್ಟು 2 ಇಟ್ಕೊಳ್ಳಿ. ಸೊ ಅದು ಕೂಡ ಒಳ್ಳೆಯದಂತ ಹೇಳ್ಬೋದು. ಸೊ ಇಷ್ಟು ಮೇನ್ ಇರುವಂತಹ ಒಂದು ವಸ್ತುಗಳನ್ನ ಹೇಳಿದ್ದೀನಿ, ನೀವು ನಿಮ್ಮ ಮೆಟರ್ನಿಟಿ ಬ್ಯಾಗಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಡಾಕ್ಯುಮೆಂಟ್ಸ್ ಕೂಡ ಇಟ್ಕೊಳ್ಳಿ. ನಿಮ್ಮ ಒಂದು ಡೆಲಿವರಿಗೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ ಇದುವರೆಗೆ ಏನೇನು ಜಮಾ ಮಾಡಿದ್ದೀರಿ ಅವನ್ನೆಲ್ಲ ಇಟ್ಕೊಂಡ್ರೆ ಆಯಿತು. ಸೊ ಇಷ್ಟು ನೀವು ಮೆಟರ್ನಿಟಿ ಬ್ಯಾಗಲ್ಲಿ ಇರಬೇಕಾಗುತ್ತೆ ಸಿ ಸೆಕ್ಷನ್ ಆಗೋರಿಗೆ.
ಸ್ನೇಹಿತರೆ, ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನೇ ಕೇಳೋದಿದ್ದು ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು. ನಾನು ಪ್ರತಿಯೊಬ್ಬರಿಗೂ ಉತ್ತರಿಸ್ತೀನಿ, ನಿಮಗೂ ಕೂಡ ಉತ್ತರಿಸ್ತೀನಿ. ಓಕೆ, ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಹೆಲ್ಪ್ಫುಲ್ ಆಗಿದೆ. ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಇದೇ ರೀತಿ ಹೊಸ ವೀಡಿಯೋಸ್ಗಳಿಗಾಗಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮಗುವಿಗೆ ಯಾವ್ಯಾವ ಒಂದು ವಸ್ತುಗಳನ್ನ ನಾವು ಇಟ್ಕೋಬೇಕು, ಆ ಒಂದು ಬ್ಯಾಗನ್ನು ಯಾವ ರೀತಿ ರೆಡಿ ಮಾಡಬೇಕು ಅಂತ. ಸೊ ಆ ವಿಡಿಯೋ ಕೂಡ ಬರುತ್ತೆ ಇವಾಗ. ಸೊ ಆ ವಿಡಿಯೋ ಕೂಡ ನೋಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.